ಕಾಲೇಜಸ್ ಇರ್ಬೋದು ಅಥವಾ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರ್ಬೋದು, KGF ಬಿಟ್ಟು ಎಲ್ಲಾದ್ರೂ ಓದ್ಲಿ KGF ಐಡೆಂಟಿಟಿ ಇರುವಂತ ಮಗು ಅವರಿಗೆ ನಾವು ಸ್ಕಾಲರ್ಶಿಪ್ ಪ್ರಾವಿಷನ್ ಮಾಡ್ತಾ ಇದ್ವಿ. ಕಾಲೇಜ್ಗೆ, ಸ್ಕೂಲ್ಸ್ಗೆ RTGS ಮಾಡುವಂತ ಒಂದು ಸಿಸ್ಟಮ್ ನ ಇಲ್ಲಿನ ಗೌರವಾನ್ವಿತ ನಗರಸಭೆ ಸದಸ್ಯರ ಒಂದು ಕನಸಾಗಿತ್ತು. ಇಟ್ ವಾಸ್ ಅ ಡ್ರೀಮ್ ಪ್ರಾಜೆಕ್ಟ್ that every year we used to spend more than 1 crore of the amount, municipal fund, SFC fund, 15 finance fund. We never used to divert that amount to some other program. We used to reserve that amount only for the scholarship. ಇದು ಒಂದು ಸಂದರ್ಭ ನಮಗೆ ನಗರಸಭೆ ಇಂದ DC ಅವರ ಒಂದು ಕನ್ಸರ್ನ್ ಏನ್ ತಗೊಂಡಿದೀವಿ ಅಂದ್ರೆ, we have to recognize the merit students. We have to increase the merit students. 8th ಇರ್ಬೋದು, 9th ಇರ್ಬೋದು, 10th ಇರ್ಬೋದು. We have to encourage the merit student by providing the tabs ಅಂತ ಅವ್ರದ್ದು ಒಂದು ಕನ್ಸರ್ನ್ ಇತ್ತು. It is not the program only for KGF. This program is even for the ಕೋಲಾರಲ್ಲೂ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ, ಮುಳಬಾಗ್ಲಲ್ಲೂ ಮಾಡ್ತಾ ಇದ್ದಾರೆ. ನಗರಸಭೆ ಎಲ್ಲೆಲ್ಲಿದೆ ಅಲ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ದೆನ್ ಈ ಅಮೌಂಟ್ ಅಲ್ಲಿ ನಾವು 1,25 lakhs ಅಲ್ಲಿ 30 lakhs ಮಾತ್ರ, ಬಿಕಾಸ್ ವಿ ಹ್ಯಾವ್ ಸೆಲೆಕ್ಟೆಡ್ 100 ಸ್ಟೂಡೆಂಟ್ಸ್. KGF ಅಲ್ಲಿ around 35 wards ಅಲ್ಲಿ we have selected 128 students only in government schools and aided schools, merit students. ಒಂದು ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಕೊಂಡು we have taken some parameters. ಅಲ್ಲಿ ನಾವು ನಿಮ್ ಕ್ವಾಲಿಫಿಕೇಶನ್, ನಿಮ್ ಎಫರ್ಟ್ಸ್, ನಿಮ್ ಇಂಡಿವಿಜುವಲ್ ಎಫರ್ಟ್ಸ್, ನಿಮ್ಗೆ ಯಾವ ರೀತಿ ನಾವು ಪ್ರೋತ್ಸಾಹ ಕೊಡ್ಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ತಗೊಂಡಾಗ ನಾವು DC ಅವರ ಒಂದು ಕನ್ಸರ್ನ್ ತಗೊಂಡು ನಾವು 128 ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿದೀವಿ. ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ 55 ಅಥವಾ 60 ಸ್ಟೂಡೆಂಟ್ಸ್ ಲಿಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿ ವಾರ್ಡ್ ಅಲ್ಲೂ ಕೂಡ ಯಾರು ಗೌರವಾನ್ವಿತ ನಗರಸಭೆ ಸದಸ್ಯರಿದ್ದಾರೆ, ಎರಡೊಂದು ಆ ವಾರ್ಡ್ ಸಂಬಂಧಪಟ್ಟಿರುವಂತವ್ರು, ಅಂದ್ರೆ ಪ್ರತಿ ವಾರ್ಡ್ ಅಲ್ಲೂ 2 ಮೆರಿಟ್ ಸ್ಟೂಡೆಂಟ್ಸ್ ನ ನೀವು ರೆಕಗ್ನೈಸ್ ಮಾಡ್ತಾ ಇದ್ದೀರಾ. ಇವತ್ತಿರ್ಬೋದು ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ಯಾವತ್ತಾದ್ರೂ ಆಗಿರ್ಬೋದು. ಸೊ ಇನ್ 70 ಅಷ್ಟು ಸ್ಟೂಡೆಂಟ್ಸ್ ನ ಇಂಡಿವಿಜುವಲ್ ಆಗಿ ನಗರಸಭೆ ಸದಸ್ಯರು ಕೂಡ ರೆಕಗ್ನೈಸ್ ಮಾಡ್ತಾರೆ. ಬಿಕಾಸ್ ಗೊತ್ತಾಗ್ಬೇಕು ಈ ಪ್ರೋಗ್ರಾಮ್ ಕೂಡ ಎಲ್ಲರಿಗೂ ಅರ್ಥ ಆಗ್ಬೇಕು ಅನ್ನುವಂತ ಕನ್ಸರ್ನ್ ಇಂದ ಅವ್ರಿಗೂ ಒಂದು ಹೋಮ್ವರ್ಕ್ ಕೊಟ್ಟಿದೀವಿ. ಇವಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆ ಹೋಮ್ವರ್ಕ್ ಮಾಡಿದೆ. ಕಾಮನ್ ಆಗಿ ಗವರ್ಮೆಂಟ್ ಸ್ಕೂಲ್ಸ್ ಮತ್ತೆ ಏಡೆಡ್ ಸ್ಕೂಲ್ಸ್ ನ ನಾವು ಐಡೆಂಟಿಫೈ ಮಾಡಿದೀವಿ. ಯಾಕೆ 8th ಇಂದ ಈ ಮಕ್ಕಳಿಗೆ ಇದದ್ದು ಈ ಸೌಲಭ್ಯ ಕೊಡ್ಬೇಕು ಅಂತಂದ್ರೆ, ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ಇರಲ್ಲ, ಬರೀ ಥಿಯರಿ ಇರುತ್ತೆ. ಸ್ಕೂಲಲ್ಲಿ ನಾವು ಕ್ಲಾಸಸ್ ಮಾಡಿದಾಗ ಥಿಯರಿ ಇರುತ್ತೆ, ದೇ ವಿಲ್ ನಾಟ್ ಹ್ಯಾವ್ ದ ಪ್ರಾಕ್ಟಿಕಲ್ ನಾಲೆಡ್ಜ್. ನಾವೆಲ್ಲ ಇದನ್ನ ಏನ್ ಮಾಡ್ತಾ ಇದ್ವಿ, ಟೇಬಲ್ಸ್ ನ ಬೈ ಹಾರ್ಟ್ ಮಾಡ್ತಾ ಇದ್ವಿ, ಹೌದಲ್ವಾ? 12 1 ಅಂತ ಹೇಳಿದ್ರೆ 12 1 ಬಂದಾಗೆ 12 5 ಆಗಿ ಹೋಗ್ತಾ ಇದ್ದಿದ್ದು. 12 5 ಅಂದ್ರೆ ಸಡನ್ ಆಗಿ ಹೇಳ್ತಾ ಇರ್ಲಿಲ್ಲ. 9 8 ಎಷ್ಟು ಅಂದ್ರೆ ಹೇಳ್ತಾ ಇರ್ಲಿಲ್ಲ. 9 9 ಎಷ್ಟು ಅಂದ್ರೆ ಹೇಳ್ತಾ ಇರ್ಲಿಲ್ಲ. ನಾನ್ ಕೂಡ ಹೇಳ್ತಾ ಇರ್ಲಿಲ್ಲ. ಯಾವಾಗೋ 72 ಹೇಳಕ್ ಬರ್ಲಿಲ್ಲ, ನನ್ಗೆ ಹೇಳಕ್ ಬರ್ಲಿಲ್ಲ. 9 8 ಏನು ಅಂತ ಸಡನ್ ಆಗಿ ಕೇಳಿದಾಗ ನಮ್ಗೆ ಸ್ಕ್ವಾಡ್ ತರ ಬರ್ತಾ ಇದ್ರು ಅಥವಾ BOs ಬರ್ತಾ ಇದ್ರು. ಕ್ಯಾನ್ ಎನಿ ಒನ್ ರೆಸ್ಪಾಂಡ್ ಟು ಮೈ ಕ್ವೆಶನ್ಸ್ ಅಂತ ಕೇಳಿದಾಗ ನಾನ್ 5th 6th ಇದ್ದಾಗ 12 1 ಹೇಳು ಅಂದ್ರೆ 12 1 ಹೇಳಿದಾಗ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಬರ್ತಿತ್ತು. 12 1 12 2 12 3 12 5 ಅಂದ್ರೆ 60 ಅಂತ ನನ್ಗೆ ಬರ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಸಡನ್ ಆಗಿ ನನ್ನ IQ ಚೆಕ್ ಮಾಡಿದಾಗ ಸಡನ್ ಆಗಿ ಅಲ್ಲಲ್ಲಿ ಟೇಬಲ್ಸ್ ನ ಕೇಳಿದಾಗ 15 1 12 1 13 1 ಬರ್ತಾ ಇಲ್ಲ, ಬರೆಯೋಗ್ ಬರ್ತಾ ಇತ್ತು, ಫ್ಲೋ ಅಲ್ಲಿ ಬರ್ತಾ ಇತ್ತು. 12 1 ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಹೇಳೋಗ್ ಬರ್ತಾ ಇತ್ತು, ಮಧ್ಯ ಕೇಳಿದಾಗ ಬರ್ತಾ ಇರ್ಲಿಲ್ಲ. ಬಟ್ ದಿಸ್ ಗಿವ್ಸ್ ಯು ದ ಪ್ರಾಕ್ಟಿಕಲ್ ನಾಲೆಡ್ಜ್. ಫಿಸಿಕ್ಸ್ ಇರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ. ಅದಾದ್ಮೇಲೆ ಒಂದ್ ಕಾನ್ಸೆಪ್ಟ್ ಇದೆ, ಈಗ ಬೇಸಿಕ್ಸ್ ಒಂದ್ಸತಿ ಪಾಠ ಆದಾಗ, ಒಂದ್ಸತಿ ಕ್ಲಾಸ್ ರೂಮ್ ಅಲ್ಲಿ ನಾವು ಲೆಸನ್ ಕೇಳಿದಾಗ ಯು ಕ್ಯಾನ್ ಲಿಸನ್ ದ ಸೇಮ್ ಲೆಸನ್ 10 times. ಆ ತರದ್ದು ಒಂದ್ ಸಿಸ್ಟಮ್ ನ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲಿ ಅರ್ಥ ಆಗಲ್ಲ, ನನ್ಗೆ ಒಂದ್ಸತಿ ಪಾಠ ಹೇಳಿದ್ರೆ ಒಬ್ರಿಗೆ ಅರ್ಥ ಆಗತ್ತೆ, ಇವರು ಪವನ್ ಅವ್ರಿಗೆ ಅರ್ಥ ಆಗುತ್ತೆ, ಬಿಕಾಸ್ ಈಸ್ ಎ ಕಮಿಷನರ್. ನನ್ಗಾದ್ರೆ ಇನ್ನ 2 ಸತಿ ಕೇಳಿಸ್ಕೋಬೇಕು, ನನ್ನ ಅಟೆನ್ಷನ್ ಕಡಿಮೆ ಆಗಿರುತ್ತೆ, ಮರ್ತೋಗಿರ್ತೀನಿ. ಯಾವಾಗ ಆ ಟೈಮ್ ಮರ್ತೋದ್ರೆ ನೆಕ್ಸ್ಟ್ ಅವ್ರು ಏನ್ ಹೇಳ್ತಾ ಇದಾರೋ ಆ ಫ್ಲೋ ನಮ್ಗೆ ಅರ್ಥನೇ ಆಗಲ್ಲ. ನಾವು ಮತ್ತೆ ಮನೆಗೆ ಹೋದಾಗ ಇನ್ನೊಂದ್ಸತಿ ರೀಕಲೆಕ್ಟ್ ಮಾಡ್ಬೇಕಂದ್ರೆ ಒಂದ್ಸತಿ ಓದ್ತೀವಿ, ಒಂದೊಂದ್ಸತಿ ಓದಲ್ಲ. ಬಟ್ ಈ ಟ್ಯಾಬ್ ಇಲ್ಲಿ ನಾವು ಇದರಿಂದ ಮತ್ತೆ ರೀಕಲೆಕ್ಟ್ ಮಾಡ್ಬೋದಲ್ವಾ? ವಿ ಕ್ಯಾನ್ ಸೇವ್ ಯಾವ್ದೇ ಒಂದು ಕ್ಲಾಸ್ ರೂಮ್ ಅಲ್ಲಿ ಆಗುವಂತ ಲೆಸನ್ಸ್ ನ ಸ್ಟೋರ್ ಮಾಡಿ ಪೆನ್ ಡ್ರೈವ್ ಇಂದ
ನೀವು ಶೇರ್ ಮಾಡ್ಕೋಬಹುದು, ಸ್ಟೋರ್ ಮಾಡ್ಕೋಬಹುದು. ಯು ಕ್ಯಾನ್ ಅದನ್ನ ಒಂದು 10 ಟೈಮ್ಸ್ ನೋಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಕಂಟೆಂಟ್ಸ್ ಇದೆ ಅಂತ ಹೇಳ್ತಾ ಇದಾರೆ. ಐ ಥಿಂಕ್ ಒನ್ ರಿಸೋರ್ಸ್ ಪರ್ಸನ್ ಬಂದಿದ್ದಾರೆ, ಅವ್ರು ನಿಮ್ಗೆ ಖಂಡಿತ ಬಹಳ ಚೆನ್ನಾಗಿ ಎಜುಕೇಟ್ ಮಾಡ್ತಾರೆ ಯಾಕೆ ಈ ಟ್ಯಾಬ್ಸ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಸಮಾವ್ ನೀವು ನಿಮ್ಮ ಎಫರ್ಟ್ಸ್ ಅನ್ನ ಟ್ಯೂಷನ್ ಹೋಗಲ್ವೋ, ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಇದ್ದೀರಾ, ವಿತ್ ಆಲ್ ಎಫರ್ಟ್ಸ್ ನಿಮ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಯಾವ ಟೀಚರ್ಸ್ ನಿಮ್ಗೆ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೋ ಇವತ್ತು ನೀವು ಮೆರಿಟ್ ಸ್ಟೂಡೆಂಟ್ಸ್ ಆಗಿ ಈ ಜಾಗಕ್ಕೆ ಬಂದಿದ್ದೀರಾ. ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಯುವರ್ ಟೀಚರ್ಸ್ ಆಲ್ಸೋ, ಅಟ್ ದ ಸೇಮ್ ಟೈಮ್ ಯುವರ್ ಪೇರೆಂಟ್ಸ್ ಆಲ್ಸೋ. ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಟೀಚರ್ಸ್. And I really appreciate ಯಾರು ಗವರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀರಾ ನೀವು ಸ್ಟೂಡೆಂಟ್ಸ್, ಅವ್ರನ್ನ ನಾನು ಖಂಡಿತ ಅಪ್ರಿಶಿಯೇಟ್ ಮಾಡ್ತೀನಿ. ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ, ನಿಮ್ ಪೇರೆಂಟ್ಸ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಇದು ಒಂದು ಅವಕಾಶ ಸಿಗ್ತಾ ಇದೆ, ಹೌದಲ್ವಾ? ನಿಜನಾ ಇಲ್ವಾ? ಯು ಶುಡ್ ಬಿ ಪ್ರೌಡ್ ದೆನ್. ಗವರ್ಮೆಂಟ್ ಇಂದ ಏನೋ ಒಂದು ಬೆನಿಫಿಟ್ ಯಾಕೆ ಬಂತು, ನಿಮ್ಮನ್ನ ರೆಕಗ್ನೈಸ್ ಯಾಕೆ ಮಾಡಿದ್ರು? ಯು ಆರ್ ಐಡೆಂಟಿಫೈಡ್, ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ದಾರೆ. ಯಾಕೆ? ನಿಮ್ ಡಿಪ್ಲೊಮೊ, ಇಂಜಿನಿಯರಿಂಗ್, ಮೆಡಿಕಲ್, ಯಾರೇ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಐದರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತಾ ಇದ್ರೆ ಅವರಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಪ್ರೊಸೀಜರ್ ಇದೆ. ಎಲ್ಲಿ ಅದು? ಆ ಅಪ್ಲಿಕೇಶನ್ ಹಾಕೊಳ್ಳುವಂತ ಎಲ್ಲಾ ಸ್ಟೂಡೆಂಟ್ಸ್ಗೂ ಅವಕಾಶ ಇದೆ. ಜಸ್ಟ್ ಪ್ರೊಸೀಜರ್ಸ್ ಅಷ್ಟೇ ಫಾಲೋ ಮಾಡ್ಬೇಕು. ಇಲ್ಲಿ ಯಾವ ಒಂದು ಅಪ್ಲಿಕೇಶನ್ ಸ್ಕಾಲರ್ಶಿಪ್ ರಿಜೆಕ್ಟ್ ಮಾಡಲ್ಲ. ನಾವು ಆ ಒಂದು ಪ್ರಿನ್ಸಿಪಲ್ಸ್ ನ ಇಟ್ಕೊಂಡಿದೀವಿ. ಆ ಒಂದು ರೀಸನ್ ಇಂದ ನಾವ್ ಎಲ್ಲಾನು ಟ್ಯಾಬ್ ಕೊಡ್ತಾ ಇಲ್ಲ. ಸೊ ನೆಕ್ಸ್ಟ್ ಫರ್ದರ್ ಇನ್ 90 lakhs ನ ಸ್ಕಾಲರ್ಶಿಪ್ಗೆ ಹಿಂದೆ ಇದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕಡಿಮೆ ಇತ್ತು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಕಡಿಮೆ ಇತ್ತು, ಮತ್ತೆ ಫಸ್ಟ್ ಆಫ್ ಆಲ್ ಗೌರವಾನ್ವಿತ ಎಲ್ಲ ನಗರಸಭೆ ಸದಸ್ಯರಿಗೆ ಇದರ ಮಾಹಿತಿ ಕಡಿಮೆ ಇತ್ತು. ಅದಾದ್ಮೇಲೆ ಮಾಧ್ಯಮದವ್ರಿಗೂ ಕೂಡ ಇದರದ ಮಾಹಿತಿ ಕಡಿಮೆ ಇದ್ದಿದ್ರಿಂದ ಇದನ್ನ ಇಷ್ಟು ವಿಸ್ತಾರವಾಗಿ ಹೇಳ್ಬೇಕಾಗತ್ತೆ. ಪ್ರತಿ ವರ್ಷ ನಮ್ಗೆ SFC ಗ್ರಾಂಟ್ಸ್ ಬರುತ್ತೆ, ಅದರಲ್ಲಿ ಕೂಡ ನಾವು 24.1 ಪ್ರೋಗ್ರಾಮ್ಗೆ ತೆಗೆದಿಡ್ಬೇಕಾಗತ್ತೆ. 15 ಫೈನಾನ್ಸ್ ಬಂದಾಗೂ ಕೂಡ ಎಲ್ಲರೂ ನಾವು ರೋಡ್ಸ್, ಡ್ರೈನ್ಸ್, ಲೈಟ್ಸ್, ಇನ್ಫ್ರಾಸ್ಟ್ರಕ್ಚರೇ ಕೊಡಕ್ಕಾಗಲ್ಲ. ವಿ ಹ್ಯಾವ್ ಟು ಕೀಪ್ 24% ಅಂದ್ರೆ ಆ ಅಮೌಂಟ್ ಅಲ್ಲಿ 24.1 ಮತ್ತೆ 7.52 ಇಷ್ಟು ಪರ್ಸೆಂಟೇಜ್ ಅಮೌಂಟ್ ನ ನಾವು ತೆಗಿಲೇಬೇಕಾಗತ್ತೆ. ಬಟ್ ನಾವು KGF ಅಲ್ಲಿ ಎಸ್ಪೆಷಲಿ ಯಾವಾಗ್ಲೂ ಕೂಡ ಸಿಂಗಲ್ ಪೇರೆಂಟ್ ಇರುವಂತವ್ರಿಗೆ, ಮೈನಿಂಗ್ ಏರಿಯಾಲ್ ಇರುವಂತ ಮೈನ್ಸ್ ಅಲ್ಲಿ ಇರುವಂತವ್ರಿಗೆ, ಡೈಲಿ ಟ್ರಾವೆಲರ್ಸ್ಗೆ ಎಲ್ಲ ಅನುಕೂಲ ಆಗುತ್ತೆ ಅಂತ ವಿ ಹ್ಯಾವ್ ಸ್ಟಿಕ್ ಆನ್ ಟು ಅವರ್, ಅಂದ್ರೆ ಆ ಪ್ರೋಗ್ರಾಮ್ಸ್ ಬೇರೆ ಯಾವ್ದು ಮಾಡ್ತಾ ಇಲ್ಲ, ನಾವು ಸ್ಕಾಲರ್ಶಿಪ್ಗೆ ಸ್ಟಿಕ್ ಆನ್ ಮಾಡಿದೀವಿ. 4-5 ಪ್ರೋಗ್ರಾಮ್ ಇದೆ ಮಾಡೋದಕ್ಕೆ. 20 lakhs 30 lakhs ಆ ತರ 4-5 ಪ್ರೋಗ್ರಾಮ್ ಮಾಡಿದ್ರು ಈ ಪ್ರೋಗ್ರಾಮ್ ಸರ್ವೈವ್ ಆಗಲ್ಲ, ಸಸ್ಟೈನ್ ಆಗಲ್ಲ. ಸೊ ನಾವು 1 crore 1.5 crore ಇದೇ ಸ್ಕಾಲರ್ಶಿಪ್ಗೆ ಇಡೋದ್ರಿಂದ ವಿ ವಿಲ್ ಕವರ್ ಮೋರ್ ದನ್ 1800 2000 ಹತ್ತತ್ರ 2000 ಸ್ಟೂಡೆಂಟ್ಸ್ ನ ನಾವು ಸ್ಕಾಲರ್ಶಿಪ್ ಅಲ್ಲಿ ಫೀಸ್ ನ ಎವ್ರಿ ಇಯರ್ ಫ್ರೀ ಅವ್ರಿಗೆ ಕೊಡಕ್ಕಾಗುತ್ತೆ. ಅದ್ರ ಜೊತೆ ನೆಕ್ಸ್ಟ್ ಇಯರ್ ಅವ್ರು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಹೋದಾಗ ಅದನ್ನ ಕಂಟಿನ್ಯೂಷನ್ ಮಾಡಕ್ಕೆ ಆಗುತ್ತೆ. ಸೊ 1 year ನಾವು ನಗರಸಭೆ ಅಧ್ಯಕ್ಷರದು ಆ ಎಲೆಕ್ಷನ್ಸ್ ಪ್ರೋಸೆಸ್ ಡಿಲೇ ಆಗಿದ್ರಿಂದ ಅದು ನಿಧಾನ ಆಗಿದೆ. ಸೊ ಹಿಂದೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ 1 year ಇಂದ 1.5 year ಇಂದ ವಿ ವಿಲ್ ರೀಕನ್ಸಿಡರ್ ಇಟ್ ಸೇಮ್ ಅಪ್ಲಿಕೇಶನ್, ಹೌದಲ್ಲ? ಸ್ಕಾಲರ್ಶಿಪ್ಗೆ ಹಿಂದೆ ಯಾರ್ಯಾರು ಅಪ್ಲೈ ಮಾಡ್ಕೊಂಡಿದ್ದಾರೆ ಪೇರೆಂಟ್ಸ್, ಸ್ಟೂಡೆಂಟ್ಸ್, ಸೊ ಇಫ್ ಯು ಆರ್ ಅವೇರ್ ಆಫ್ ದಿಸ್ ವಿ ವಿಲ್ ರೀಕನ್ಸಿಡರ್ ದ ಸೇಮ್ ಅಪ್ಲಿಕೇಶನ್ಸ್. ನೀವು 6 months ಇರ್ಬೋದು, 1 year ಹಿಂದೆ ಹಾಕಿದ್ರು ಕೂಡ ವಿ ವಿಲ್ ರೀಕನ್ಸಿಡರ್ ಇಟ್. ಸೊ ಆ ರೀತಿ ಇದೊಂದು ದಿಸ್ ಇಸ್ ಅ ಬೆಸ್ಟ್ ಪ್ರೋಗ್ರಾಮ್. ಆಮೇಲೆ ಮೆರಿಟ್ ಸ್ಟೂಡೆಂಟ್ಸ್ ನ ನಾವು ಇದೊಂದು ಸ್ಟೇಜ್ ಅಲ್ಲಿ ನೋಡೋದಾಯ್ತು. ನಾಳೆ ಯು ಮೇ ಬಿ ಇನ್ ದಿಸ್ ಪೊಸಿಷನ್ ಆರ್ ದಿಸ್ ಪೊಸಿಷನ್, ಎನಿ ಪೊಸಿಷನ್, ಮೇ ಬಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಪ್ರೊಫೆಸರ್ಸ್, ಸೈಂಟಿಸ್ಟ್, ಹೌದಲ್ವಾ? ಸೊ ಅದಕ್ಕೆ ನನ್ಗೆ ನಿಮ್ಮನ್ನು ನೋಡಿದಾಗ ಇವರು ಆಲ್ ಅ ಮೆರಿಟ್ ಸ್ಟೂಡೆಂಟ್. ಯಾಕೆ ನಿಮ್ ಬಗ್ಗೆ ಗೌರವ ಇದೆ ಅಂದ್ರೆ ಆಫ್ಟರ್ ಯುವರ್ ಎಜುಕೇಶನ್ ಯು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಯಾವ ತರ? ಒಂದ್ ಇಂಜಿನಿಯರ್ ಆಗಿ, ಒಂದ್ ಡಾಕ್ಟರ್ ಆಗಿ, ಒಂದ್ ಪ್ರೊಫೆಸರ್ ಆಗಿ, ಒಂದ್ ಸೈಂಟಿಸ್ಟ್ ಆಗಿ, ವಿಚ್ ಎವರ್ ಮೇ ಬಿ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಡ್ಯೂಟೀಸ್, ಬಟ್ ಯು ಆರ್ ಅಸೆಟ್ ಟು ದ ಸೊಸೈಟಿ. ಅದರಿಂದ ವಿ ರಿಯಲಿ ರೆಸ್ಪೆಕ್ಟ್ ದ ಸ್ಟೂಡೆಂಟ್ ಅಂಡ್ ಯು ಹ್ಯಾವ್ ಟು ಯುಟಿಲೈಸ್ ದಿಸ್ ಪ್ರೋಗ್ರಾಮ್ ಅಂಡ್ ಯು ಶುಡ್ ಹ್ಯಾವ್ ದ ಅವೇರ್ನೆಸ್ ಆಲ್ಸೋ. ಆ ತರ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಬೇಕು ಕೂಡ. ಬರೀ 100 ಜನನ ಗುರುತಿಸಿದೀವಿ ಅನ್ನೋದು ಒಂದು ಬೇಜಾರ್ ನಮಗೂ ಇದೆ. ಬಟ್ ಇನ್ನು ಮುಂದೆ ನಾವು ಈ ತರದ್ದು ಒಂದು ಕಾಂಬಿನೇಷನ್ ಅಲ್ಲಿ ಸ್ಕಾಲರ್ಶಿಪ್ ಜೊತೆ ಈ ತರದ್ದು ಒಂದು ದೂರದೃಷ್ಟಿ ಇಟ್ಕೊಂಡು
ಕಾರ್ಯಕ್ರಮ ಮಾಡ್ತೀವಿ. ಯಾರಿಗೆ ನಿಜವಾಗ್ಲೂ ಇದ್ರದ್ದು ಬೆನಿಫಿಟ್ ಉಪಯೋಗ ಆಗತ್ತೆ, ಈ ಟ್ಯಾಬ್ಸ್ ಉಪಯೋಗ ಆಗತ್ತೆ ಅಂತ ಮಕ್ಕಳಿಗೆ ಡಿಗ್ರಿ ಫಸ್ಟ್ ಇಯರ್ ಅಲ್ಲೋ ಅಥವಾ PUC ಅಲ್ಲೋ ಯಾರಿಗೆ ಇದ್ರ ಅವಶ್ಯಕತೆ ಜಾಸ್ತಿ ಇದೆ ಅಂತದಕ್ಕೆ ನಾವು ಯೋಚನೆ ಮಾಡಿ ಎಲ್ಲ ನಗರಸಭೆಯ ಸದಸ್ಯರ ಅಭಿಪ್ರಾಯವನ್ನ ತಗೊಂಡು ನಾವು ಮುಂದೆ ಇಂಥ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡುವಂತದ್ರಲ್ಲಿ ಎಜುಕೇಶನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ನನ್ ಕನ್ಸಲ್ಲೂ ಅದೇ ಆಗಿದೆ. ಇಲ್ಲಿ ನಗರ ಭಾಗದಲ್ಲಿರುವ ಎಲ್ಲಾ ಗೌರವಾನ್ವಿತ ಸದಸ್ಯರದು, ಆಯುಕ್ತರದು, ಅಧ್ಯಕ್ಷರದು, ಉಪಾಧ್ಯಕ್ಷರದು ಮತ್ತೆ ಎಷ್ಟೊಂದ್ ಜನ ಮಾರ್ಗದರ್ಶನ ಕೊಡುವಂತವ್ರದ್ದು ಕೂಡ ಅದೇ ಅಭಿಪ್ರಾಯ ಆಗಿದೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಖಂಡಿತ ನಮ್ KGF ನಲ್ಲಿ ಇದೇ ಫಸ್ಟ್ ಟೈಮ್ ನಾವು ಈ ಕಾರ್ಯಕ್ರಮನೂ ಮಾಡ್ತಾ ಇರೋದು. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ KGF. ಇದು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ KGF. ಅದಾದ್ಮೇಲೆ ಎಲ್ಲ ಗೌರವಾನ್ವಿತ ಸದಸ್ಯರು ಎದ್ದು ನಿಂತು ಎಲ್ಲ ಸ್ಟೂಡೆಂಟ್ಸ್ಗೆ ಬ್ಲೆಸ್ಸಿಂಗ್ಸ್ ತರ ಟ್ಯಾಬ್ ನ ಹೋಗಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ಕೊಡಿ. ಅದಾದ್ಮೇಲೆ ಯಾರು ಅವ್ರು ಬಂದಿದ್ದಾರೆ ಆ ಸಾಫ್ಟ್ವೇರ್ ನ ಇನ್ಸ್ಟಾಲೇಷನ್ ಮಾಡೋದು, ಗೈಡ್ ಮಾಡೋದು, ಅವ್ರು ನೆಕ್ಸ್ಟ್ ಇದನ್ನ ತಗೊಳ್ಳಿ. ನೀವು ಅವ್ರಿಗೆ ಬ್ಲೆಸ್ಸಿಂಗ್ಸ್ ತರ ಎದ್ದು ಹೋಗಿ ಎಲ್ಲ ಅವ್ರಿಗೆ ಬ್ಲೆಸ್ಸಿಂಗ್ಸ್ ತರ ಅಲ್ಲೇ ಕೊಟ್ಬಿಟ್ಟು ಬನ್ನಿ. ಅವ್ರು ಎಲ್ಲಿದ್ದಾರೆ ಅಲ್ಲೇ ಕೊಟ್ಬಿಟ್ಟು ಬನ್ನಿ, ಬೇರೆ ಯಾರು ಕೊಡೋದ್ ಬೇಡ. ಮಾಡಿದೀವಿ, ಅದು ಕೂಡ ವಿಶೇಷವಾಗಿರುವಂತ ಕಾರ್ಯಕ್ರಮ. ನೋಡ್ತಾ ಇದೀವಿ ನಾವು ಎಲ್ಲಾ ದೇವರು ನಮ್ಗೆಲ್ಲಾ ಅಂಗಾಂಗಗಳನ್ನ ಚೆನ್ನಾಗಿ ಕೊಟ್ಟಿದ್ರು ಕೂಡ ಎಷ್ಟೋ ಸತಿ ನಾವೇ ಕೆಲವೊಂದ್ ಸತಿ ಇನ್ಎಫಿಷಿಯನ್ಸಿ ಇದೀವಿ ಅಂತ ನಾವ್ ಅನ್ಕೊಳ್ತಾ ಇರ್ತೀವಿ. ಅವರು ಅಂತದನ್ನೆಲ್ಲ ಫೇಸ್ ಮಾಡಿ ಫೈಟ್ ಮಾಡಿ ಅವ್ರ ಇಂಡಿಪೆಂಡೆಂಟ್ ಆಗಿ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಎಲ್ಲೋ ಒಂದ್ ಕಡೆ ಕೆಲಸನೂ ಮಾಡ್ತಾ ಇದ್ದು ಓದ್ಕೊಂಡು ಇಂಡಿಪೆಂಡೆಂಟ್ ಆಗಿ ಸಸ್ಟೈನ್ ಆಗ್ತಾ ಇರುವಂತವ್ರನ್ನ ರೆಕಗ್ನೈಸ್ ಮಾಡಿಸುವಂತದ್ರಲ್ಲಿ ಅದು ಕೂಡ ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ ಅಂತ ಹೇಳ್ತಾ ಇವತ್ತು ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿ ಮಾಡ್ತಾ ಇರುವಂತ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ನಿಮ್ಮೆಲ್ಲರ ಸಹಕಾರದಿಂದ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನೀವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ನಿಮ್ಮನ್ನ ರೆಕಗ್ನೈಸ್ ಮಾಡಿದ್ದಾರೆ, ಹೌದಲ್ವಾ? ಮುಂದೆ ಕೂಡ ಅದಾದ್ಮೇಲೆ ನಮ್ಮ ಒಂದು ಸೋಷಿಯಲ್ ಕನ್ಸರ್ನ್ ಏನಿದೆ, ಇದು ಒಂದು 30 lakhs ಅಷ್ಟೇ ಆಗಿದೆ ಟ್ಯಾಬ್ಸ್ 128 ಸ್ಟೂಡೆಂಟ್ಸ್ಗೆ. ಮಿಕ್ಕಿದ್ದು 90 lakhs ಅಷ್ಟು ನಾವು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಅದು ಒಂದು ಕನ್ಸರ್ನ್, ಸೋಷಿಯಲ್ ಕನ್ಸರ್ನ್ ಇಂದ ಎವ್ರಿ ಇಯರ್ ನಾವು 1500 ಇಂದ 1800 ಸ್ಟೂಡೆಂಟ್ಸ್ಗೆ ನಾವು ಸ್ಕಾಲರ್ಶಿಪ್ ಗೆ ಪ್ರೊವೈಡ್ ಮಾಡಕ್ಕಾಗತ್ತೆ. ಅಂದ್ರೆ ಫೀಸ್ ಕಟ್ಟಕ್ಕೆ ಆಗತ್ತೆ RTGS ಮುಖಾಂತರ. ಆಲ್ಮೋಸ್ಟ್ ಇನ್ನು ಮಿಕ್ಕಿದ್ದು 90 lakhs ಏನ್ ಅಮೌಂಟ್